Welcome to Dehamrita YouTube channel. Please subscribe, like and share. ಬನ್ನಿ ಸುವರ್ಣಗಡ್ಡೆಯಿಂದ ನಾವು ಯಾವ ರೀತಿ ಕಬಾಬ್ ಮತ್ತು ಗ್ರೇವಿನ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಬಾಬ್ ನೋಡಿ ಎಷ್ಟು ರೆಸಿಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳಿ ಬೇಡ, ಕಾರ್ನ್ಫ್ಲೋರು ಬೇಡ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ನಾನು ಈ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಹೊರಗಡೆ ಸಿಗುತ್ತಲ್ಲ ಆ ರೀತಿ ಕಾರ್ನ್ಫ್ಲೋರ್ ಅಲ್ಲ, ಮನೆಯಲ್ಲಿ ನಾವು ರೊಟ್ಟಿಗೆ ಹಾಕಿಸಿಟ್ಟಂತಹ ಜೋಳದ ಹಿಟ್ಟನ್ನು ಹಾಕಿ ಮಾಡಿ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಗ್ರೇವಿ ಹಾಗೂ ಈ ರೀತಿ ಸುವರ್ಣಗಡ್ಡೆ ಕಬಾಬ್ ಮಾಡಿಕೊಂಡು ಊಟ ಮಾಡಿದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಜೊತೆಗೆ ತುಂಬ ರುಚಿಯಾದ ಊಟನ ನಾವು ಸವಿಬೋದು. ಹಾಗಿದ್ದರೆ ಈ ಗ್ರೇವಿ ಮಾಡೋದು ಹೇಗೆ, ಹಾಗೆ ಕಬಾಬ್ನ ಮಾಡೋದು ಯಾವ ರೀತಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಸುವರ್ಣಗಡ್ಡೆಯನ್ನು ಹೆಚ್ಚುವಾಗ ಸ್ವಲ್ಪ ಕೈಯಿಗೆ ಎಣ್ಣೆಯನ್ನು ಸವರಿಬಿಟ್ಟು ಮೇಲ್ಗಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಮತ್ತೆ ಒಂದು ಸರಿ ಕೈನ ವಾಶ್ ಮಾಡಿಬಿಟ್ಟು ಮತ್ತೆ ಎಣ್ಣೆ ಸವರಿಬಿಟ್ಟು ಹೆಚ್ಕೋಬೇಕು. ಹಾಗೆ ಸುವರ್ಣಗಡ್ಡೆ ಎಲ್ಲ ಕ್ಲೀನ್ ಉಪ್ಪು ಹಾಕಿಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ಹೊತ್ತು ನೆನೆಸಿಡಿಲ್ಲ, 10 ನಿಮಿಷದಲ್ಲ ನೆನೆಸಿಡಲೇಬೇಕಾಗುತ್ತೆ. ನಂತರ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ನಾನು ನೋಡಿ 2 ಭಾಗಗಳನ್ನೇ ಮಾಡ್ಕೊಂಡಿದ್ದೀನಿ, ಗ್ರೇವಿಗೊಂದು ಹಾಗೆ ಕಬಾಬ್ಗೆ ಒಂದು ಅಂತ ಹೇಳಿ. ಈ ರೀತಿ ಉಪ್ಪನ್ನು ಮತ್ತು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಇದನ್ನು 10 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ತಕ್ಕೊಂಡ್ಬಿಡೋಣ. ಯಾಕಂದರೆ ಇದು ಹಾಗೆ ಮಾಡೋದ್ರಿಂದ ನಾಲಿಗೆ ಕಡ್ತಾ ಬರುತ್ತೆ, ಹಾಗೆ ಕೈ ಕೂಡ ತುಂಬಾ ಕಡ್ತಾ ಬರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೆನೆ ಇಟ್ಟು ಮತ್ತು ನಂತರ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನು ವಾಶ್ ಮಾಡಿಬಿಟ್ಟು ತಗೋಬೇಕಾಗುತ್ತೆ. ಅದೇ ರೀತಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅರಿಶಿನ ಪುಡಿ ಉಪ್ಪು ಹಾಕಿಬಿಟ್ಟು ನಂತರ ಇದನ್ನು ತೆಗೆದುಬಿಟ್ಟು ನೋಡಿ ಒಂದು ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ. ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಅರಿಶಿನ ಪುಡಿ ಹಾಕಿನೇ ರೆಡಿ ಮಾಡ್ಕೋಬೇಕಿದ್ದೀನಿ ಎಲ್ಲದನ್ನು. ನಂತರ ನೋಡಿ ಕಂಟೈನರಲ್ಲಿ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಂಡೆ, ಹಾಗೆ ಇದನ್ನು ಬೇಯಿಸ್ಕೊಂಡೆ. ಫಸ್ಟಿಗೆ ಒಂದು ಸ್ವಲ್ಪ ನಾನು ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಆ ಬೇಯಿಸಿದಂತಹ ಕಡಲೆಬೇಳೆಗೆ ನಾವು ಮತ್ತೆ ಬೇಯಿಸಿ ಇಟ್ಟಂತಹ ಸುವರ್ಣಗಡ್ಡೆಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಾವು ಕಡಲೆಬೇಳೆ ಹಾಕಿದರೆ ಒಂದು ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ ಅಂತ ಹಾಕಿದ್ದೀನಿ. ಇದು ತುಂಬ ಬೇಯಿಸ್ಕೊಳ್ಳದೆ ಇದ್ದರೂ ಕೂಡ ಒಂದು ಸ್ವಲ್ಪ ಗಟ್ಟಿ ಇರ್ತಲೇ ಕಡಲೆಬೇಳೆ ತೆಗೆದ್ರೆ ಅದು ಗ್ರೇವಿಯಲ್ಲಿ ಮಧ್ಯೆ ಸಿಗುತ್ತೆ. ಅದು ತುಂಬ ಚೆನ್ನಾಗಿ ನನಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಕೊಡುತ್ತೆ. ನಂತರ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಗೆ ಧನಿಯಾ ಕಾಳು ಹಾಗೆ ಒಂದು ಸ್ವಲ್ಪ ಮೆಂತೆಯನ್ನು ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲೆನ ಫ್ರೈ ಮಾಡಿ ತಕ್ಕೋಬೇಕು. ಜೀರಿಗೆ ಹಾಕಿದ್ದೀನಿ, 1 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ನೋಡಿ ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ತಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇತ್ತು, ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಾದರೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೋಬೋದು. ನೋಡಿ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತೆ ಹಾಗೆ ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪನ್ನು ನಾನು ಫ್ರೈ ಮಾಡಿ ತಗೊಂಡೆ. ನಂತರ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡಿ ತಗೊಳ್ತೀನಿ. ಉದ್ದ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹೆಚ್ಕೊಳ್ಳಿ. ಯಾಕಂದರೆ ನಾವು ಮತ್ತೆ ಮಿಕ್ಸಿ ಹಾಕ್ತೀವಲ್ವ, ಅದಕ್ಕೆ ಬೇಗ ಹುರಿದು ಬರುತ್ತೆ ಅಂತ ಹೇಳಿ ತೆಳುವಾಗಿ ಹೆಚ್ಕೊಳ್ತೀವಿ ಅಷ್ಟೇ. ಇದನ್ನು ಸ್ವಲ್ಪ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಗ್ರೇವಿ ಮಾತ್ರ ತುಂಬ ಸಖತ್ತಾಗಿತ್ತು, ತುಂಬ ಟೇಸ್ಟಾಗಿತ್ತು. ನಾವು ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿಯಂದಿರು ಪ್ರತಿಯೊಂದು ಪದಾರ್ಥಗಳನ್ನು ಈ ರೀತಿ ಹುರಿದು ಸಾಂಬಾರು ಮಾಡ್ತಾಯಿದ್ರು. ಹಾಗೆ ಅಚ್ಚು ಖಾರದ ಪುಡಿಯನ್ನು ಬಳಸ್ತಾ ಇರಲಿಲ್ಲ. ಒಣಮೆಣಸಿನ್ಕಾಯಿನ ಹುರಿದು ಹಾಕ್ತಾಯಿದ್ರು, ಒಣಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ತಾಯಿದ್ರು, ಹಾಗೆ ಇಂಗನ್ನು ಒಗ್ಗರಣೆ ಹಾಕ್ತಾಯಿದ್ರು. ಆರೋಗ್ಯ ತುಂಬ ಚೆನ್ನಾಗಿತ್ತು. ಆಮೇಲೆ ಸಾಂಬಾರು ಕೂಡ 1 ದಿನ 2 ದಿನ ಇಟ್ಕೊಂಡು ಊಟ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಸಾಂಬಾರು ಕೂಡ ಹಳಸ್ತಿರಲಿಲ್ಲ. ಇವಾಗಿನ ಥರ ಫ್ರಿಜ್ಜೆಲ್ಲ ಇರಲಿಲ್ಲ ಅಲ್ವಾ ಆವಾಗ.
ಅದೇ ರೀತಿ ಎಲ್ಲ ಮಸಾಲೆಗಳನ್ನ ಹುರಿದ್ಬಿಟ್ಟು ತೆಗೆದುಬಿಟ್ಟು ಸಾಂಬಾರು ಮಾಡ್ಕೊತಿದ್ರು. ನೋಡಿ ನಾನು ಇವಾಗ ಮತ್ತೆ ಟೊಮೊಟೊ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಸ್ವಲ್ಪ ಹಣ್ಣಾಗೋ ತನಕ ಹುರ್ಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗಲಿ, ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಈ ರೀತಿ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡಿ. ಇವಾಗ ಗ್ರೇವಿಗೆ ರೆಡಿಯಾಗಿದೆ ನೋಡಿ. ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೊಂಡು ಆನಂತರ ರುಬ್ಬಿಟ್ಟಂತಹ ಮಸಾಲೆನ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ಕೊಂಡ್ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೇವಿ ಮಾತ್ರ ಸೂಪರ್. ನಂತರ ಕೊನೆಗೆ ಒಂದು ಸ್ವಲ್ಪ ಎಲ್ಲ ಸಾಂಬಾರು ಕುದ್ದಾದ್ಮೇಲೆ ಸಾಸಿವೆ, ಎಣ್ಣೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಇಂಗು, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಬೇಕಿದ್ರೆ ಜೀರಿಗೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನಮ್ಮ ಸಾಂಬಾರು ಅಥವಾ ಗ್ರೇವಿ ಗಟ್ಟಿಯಾಗಿ ಸೂಪರಾಗಿ ರೆಡಿಯಾಗಿದೆ. ಒಂದು ಸಾರಿ ಈ ರೀತಿ ಸುವರ್ಣಗಡ್ಡೆಯ ಗ್ರೇವಿಯನ್ನು ಮಾಡಿಕೊಂಡು ಊಟ ಮಾಡಿ ನೋಡಿ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಪದಾರ್ಥಗಳಿಗೆ ಇದೆಲ್ಲ ಒಣಮೆಣಸಿನ್ಕಾಯಿ ಹುರಿದು ಹಾಕೋದ್ರಿಂದ ನಮಗೆ ಅತಿ ರುಚಿಯಾದ ರೆಸಿಪಿ ರೆಡಿಯಾಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ. ಒಣಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕಿ ಅಡುಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಂತರ ಬಂದುಬಿಟ್ಟು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಗ್ರೇವಿ ಹಾಕ್ಕೊಂಡು ಜೊತೆಗೆ ಕಬಾಬ್ ಇಟ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು ಫ್ರೆಂಡ್ಸ್. ಕಬಾಬ್ ಮಾತ್ರ ಸಖತ್ತಾಗಿತ್ತು. ತುಂಬ ಒಳ್ಳೆಯ ಊಟ. ವೆಜಿಟೇರಿಯನ್ಗೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ನಾಲಿಗೆಗೂ ರುಚಿ ಕೊಡುತ್ತೆ. ಒಂದು ಸಾರಿ ನೀವು ಇದನ್ನು ಖಂಡಿತವಾಗೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ಹಾಗಾದರೆ ಇವಾಗ ಕಬಾಬ್ ಮಾಡೋದು ಯಾವ ರೀತಿ ಅಂತ ನೋಡೋಣ. 2 ಟೇಬಲ್ ಟೀ ಸ್ಪೂನಷ್ಟು ಜೋಳದ ಹಿಟ್ಟು, ನೀವು ಹೇಳ್ತೀರಾ ಕಾರ್ನ್ಫ್ಲೋರು, ಅದು ಬೇರೆ ಥರ ಇರುತ್ತೆ. ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ನಂತರ 1 ರಿಂದ 2 ಟೇಬಲ್ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಟೀ ಸ್ಪೂನಷ್ಟು ಅಥವಾ 1/2 ಟೇಬಲ್ ಟೀ ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ. ಯಾವ ಹಿಟ್ಟು ಅಂತ ಗೊತ್ತಾಗ್ತಾ ಇಲ್ಲ. ಮೈದಾ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ. ಇನ್ನು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. 2 ತೊಗೊಂಡ್ರೆ ಮೈದಾ 1 ತೊಗೊಳ್ಳಿ ಸಾಕು ಚಮಚ. ಈಗ ಗರಂ ಮಸಾಲ, ಆಮೇಲೆ ಧನಿಯಾ ಪೌಡರು, ಅಚ್ಚು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಳು ಮೆಣಸಿನಕಾಳು ಮತ್ತು ಜೀರಿಗೆಯ ಪುಡಿ ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಣಾದೆ ಪುಡಿಯನ್ನು ಮಿಕ್ಸ್ ಮಾಡೋಣ ನೀಟಾಗಿ ಫಸ್ಟು. ಆನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಾಗೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಇದ್ದರೆ ಖಂಡಿತವಾಗ್ಲೂ ಹಾಕಿ, ತುಂಬ ಚೆನ್ನಾಗಿ ಘಮ ಬರುತ್ತೆ. ಹಾಗೆ ಸಣ್ಣ ಕಾಳು ಅಂತ ಹೇಳ್ತೀವಲ್ವ, ಅದನ್ನು ಸ್ವಲ್ಪ ಈ ರೀತಿ ತಿಕ್ಕಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್, ಹಾಗೆ ಕಾಳು ಮೆಣಸಿನ ಕಾಳಿನ ಪುಡಿ ಇಷ್ಟು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಿಕ್ಸ್ ಮಾಡಿ ನಾವು ತಾಲಿಪೀಠೆಗೆ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ತೀವೋ ಆ ರೀತಿ ಎಲ್ಲ ಪುಡಿಗಳನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕಿ ಒಂದು ಸ್ವಲ್ಪ ಕಬಾಬ್ ಮಿಕ್ಸರ್ಗೆ ಕನ್ಸಿಸ್ಟೆನ್ಸಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಮ್ಮ ಕಬಾಬ್ ಪೌಡರ್, ಕಬಾಬ್ ಮಸಾಲ ಇವಾಗ ರೆಡಿ ಆಯಿತು. ಈ ಕಬಾಬ್ ಮಸಾಲದಲ್ಲಿ ನಮ್ಮ ಸುವರ್ಣಗಡ್ಡೆಯ ಪೀಸಸ್ಗಳನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಹಾಕಿದೆ, ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸುವರ್ಣಗಡ್ಡೆನ ಅದರಲ್ಲಿ ಕಲಿಸ್ಬಿಟ್ಟು, ಅಥವಾ ಒಂದೊಂದೇ ಆಗಲಿ ಬೇಕಿದ್ರೆ ನೀವು ಅದರಲ್ಲಿ ಮುಳುಗಿಸ್ಬಿಟ್ಟು ಬಿಸಿ ಎಣ್ಣೆಯಲ್ಲಿ, ತುಂಬ ಕಾದಿರಬಾರ್ದು ಎಣ್ಣೆ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಆ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಅನ್ನಿಸ್ಬೇಕು. ಆ ರೀತಿ ಎಣ್ಣೆಯಲ್ಲಿ ಬಿಟ್ಟರೆ ಸಾಕು. ತುಂಬ ಬಿಸಿ ಎಣ್ಣೆಯಲ್ಲಿ ಬಿಟ್ಬಿಟ್ರೆ ಅದು ತಳ ಹತ್ತಿಬಿಡುತ್ತೆ. ಒಂದು ಸ್ವಲ್ಪ ಈ ರೀತಿ ಬಿಸಿ ಎಣ್ಣೆಯಲ್ಲಿ ಒಂದೊಂದೇ ಬಿಡ್ತಾ ಬನ್ನಿ. ನಮ್ಮ ಕಬಾಬ್ ಇವಾಗ ರೆಡಿ ಆಗುತ್ತೆ. ಅದು ಬೇಗ ತಳ ಬಿಡೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸೈಡ್ ಬೆಂದ ಮೇಲೆ
ಇನ್ನೊಂದು ಸೈಡಿಗೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತಲ್ವ, ಚೇಂಜ್ ಆದಾಗ ಅದನ್ನು ತಿರುಗಿಸಿ ಹಾಕ್ಕೊಂಡ್ಬಿಡಿ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಕಬಾಬು, ತುಂಬ ಟೇಸ್ಟ್ ಆಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆಯ ತನಕ ನೋಡಿ. ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ನಾವು ಫ್ರೈ ಮಾಡಿ ತೊಗೊಂಡ್ಬಿಟ್ರೆ ನಮಗೆ ಕಬಾಬ್ ರೆಡಿ ಆಗಿಬಿಡುತ್ತೆ. ತುಂಬ ಕ್ರಿಸಿಪಿಯಾಗಿ ತುಂಬ ಚೆನ್ನಾಗಿ ಕುರುಮ್ ಅಂತ ಇತ್ತು ಫ್ರೆಂಡ್ಸ್ ಕಬಾಬು. ಯಾವುದೇ ರೀತಿ ನಾನ್ ವೆಜ್ ಕಬಾಬಿಗೇನು ಅದಕ್ಕೇನು ಕಡಿಮೆ ಇರಲಿಲ್ಲ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿತ್ತು. ತುಂಬ ರೆಡ್ಡಿಶ್ ಆಗಿ ತುಂಬ ಸೂಪರಾಗಿ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗಿದು ಇನ್ನೂ ತುಂಬ ಚೆನ್ನಾಗಿ ಘಮ ಬರುತ್ತೆ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆಗೆ ತುಂಬ ಚೆನ್ನಾಗಿರುತ್ತೆ. ಸೌಂಡ್ ನೋಡಿ ಫ್ರೆಂಡ್ಸ್, ಎಷ್ಟು ಗರಿಗರಿಯಾಗಿ ಕ್ರಿಸಿಪಿಯಾಗಿ ಸಖತ್ತಾಗಿ ಬಂದಿದೆ. ಅಮೇಜಿಂಗ್, ಸೂಪರ್ ಆಗಿದೆ ಫ್ರೆಂಡ್ಸ್. ನನ್ನ ಮಕ್ಕಳು ನೋಡ್ರಿ ಕೊಡು ಅಂತಿದ್ದಾರೆ.